ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಹಂಗೆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಹೊರಟಿದ್ದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಡ್ರೈವರ್ ಅಣ್ಣ ಹೊರಟಿದ್ರಂತೆ. ಅವ್ರು ಸ್ವಲ್ಪ ಇನ್ನೊಂದು ದಿನ ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅಂತ ಸ್ವಲ್ಪ ಮುಂದಕ್ಕೆ ಹಾಕಿದ್ದಕ್ಕೆ ಗಾಡಿ ಸ್ವಲ್ಪ ಮಿರರ್ ಹತ್ರ ಲೈಟಾಗಿ ಫ್ರ್ಯಾಕ್ಚರ್ ಆಗಿದೆ. ಆದ್ದರಿಂದ ಅವರು ಇನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಗಾಡಿ ಎಲ್ಲ ತೊಳ್ಕೊಂಡು ಕೆಲಸಕ್ಕೆ ರಜಾ ಹಾಕಿ ಅವರು ರೆಡಿ ಆಗಿಬಿಟ್ಟು ಹೊರಟಾದ್ಮೇಲೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರಂತೆ, ಅಣ್ಣ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತನ. ಅದಾದಮೇಲೆ ನಮ್ಮ ಮನೆಯವ್ರು ನನಗೆ ಕಾಲ್ ಮಾಡಿದ್ರು ಹೋಗೋಣ ಅಂತನ. ನಾವು ಮೊದಲೇ ಕೇಳಬೇಕಾ ಹೊರಗಡೆ ಹೋಗಬೇಕು ಅಂತಂದರೆ ಹೊರಟು ನಿಂತ್ಕೊಂಡ್ಬಿಡ್ತೀವಿ. ಅದರಲ್ಲೂ ದೇವಸ್ಥಾನ ಅಂತಂದರೆ ಮಿಸ್ ಮಾಡೋದೇ ಇಲ್ಲ, ಯಾವ ದೇವಸ್ಥಾನಕ್ಕಾದ್ರೂ ಸರಿನೇ ಅಂತ ಹೊರಟ್ಬಿಡ್ತೀವಿ. ಅದರಿಂದಾಗಿ ನಾವು ಅವ್ರು ಬರೋ ಅಷ್ಟೊತ್ತಿಗೆ ರೆಡಿಯಾಗಿದ್ವಿ. ನಮ್ಮ ಮನೆಯವರು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಹೊರಟರು. ಅದಾದಮೇಲೆ ಗಾಡಿ ಬರ್ತಿದ್ದಂಗೆ ನಾವು ಗಾಡೀಲಿ ಕುತ್ಕೊಂಡಾಗ ಮಳೆ ಸ್ಟಾರ್ಟ್ ಆಗಿದ್ದು. ಇನ್ನು ನಾವು ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರೂ ಮಳೆ ನಿಲ್ಲೇ ಇಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಇನ್ನು ನಾವು ಹೋಗ್ಬೇಕಾದ್ರೆ ನನಗೆ ಈ ಕಾರಲ್ಲೆಲ್ಲ ಫುಲ್ಲು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಕೊಂಡ್ರೆ ನನಗೆ ಒಂಥರ ಮೂಡ್ ಸ್ವಿಂಗ್ಸ್ ಥರ ಆಗಿಬಿಡುತ್ತೆ. ಸ್ವಲ್ಪ ಹೊಟ್ಟೆಲ್ಲ ಮಳ್ಸೋದು ಮತ್ತು ವಾಮಿಟ್ ಬರೋ ಥರ ಆಗೋದು, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಳ್ಳೋದು, ಈ ಥರ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ನಾನು ಸೀಟ್ ಬೆಂಡ್ ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ದೆ. ನನ್ನ ಮಗನ ಲಾಸ್ಟ್ ಸೀಟಿಗೆ ಹಾಕ್ಬಿಟ್ಟು ಮಲ್ಕೊಂಡು ಸ್ವಲ್ಪ ಹೊತ್ತು ಮಲ್ಗೋದು ಮತ್ತೆ ಎದ್ದು ಕೂತ್ಕೊಳ್ಳೋದು ಹಿಂಗೆ ಮಾಡ್ತಿದ್ದೆ. ಅಷ್ಟರಲ್ಲಿ ಅಪ್ಪ ಅವರ ಸಮಾಧಿ ಸ್ವಲ್ಪ ಮಿಸ್ ಆಗೋಯ್ತು, ವಿಡಿಯೋ ಮಾಡ್ಕೊಬೇಕಾಗಿತ್ತು. ಬಟ್ ನಾನು ನೋಡಲಿಲ್ಲ. ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಅದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಅದನ್ನು ನೆಕ್ಸ್ಟು ಆ ಕಡೆಯಿಂದ ಬರಬೇಕಾದ್ರೆ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ಅಕಸ್ಮಾತ್ ಆತನಿಂದ ಬರಬೇಕಾದ್ರೂ ಏನಾದರೂ ನೋಡಲಿಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಬಂದ್ವಿ. ಸಿಕ್ಕಾಬಟ್ಟೆ ಮಳೆ ಅಂದರೆ ಮಳೆ. ನನಗಂತೂ ಆ ಟೂ ವೀಲರಲ್ಲಿ ಓಡಾಡೋರನ್ನ ಮತ್ತು ಪಾಪ ಸೈಕಲಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಸ್ಕೂಲ್ ಹುಡುಗರು, ಅಂಥವ್ರನ್ನೆಲ್ಲ ನೋಡಿ ಸ್ವಲ್ಪ ನನಗೆ ಬೇಜಾರಾಯಿತು. ಇಂಥ ಮಳೆ ಒಳಗೆ ಈ ಥರ ಓಡಾಡೋದು ಎಷ್ಟು ರಿಸ್ಕ್ ಅಲ್ವಾ ಅಂತ ಹೇಳ್ಬಿಟ್ಟು. ಬೆಂಗಳೂರು ಮಳೆ ಬಂದಾಗ ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ಬಟ್ ಟೂ ವೀಲರಲ್ಲಿ ಓಡಾಡೋರಿಗೆ ಮತ್ತು ಬಸ್ಸಲ್ಲಿ ಓಡಾಡೋರಿಗೆ ಮತ್ತು ಈ ಮಕ್ಕಳನ್ನೆಲ್ಲ ಎತ್ಕೊಂಡು ಓಡಾಡೋರು, ತುಂಬ ವಯಸ್ಸಾದವ್ರು ಓಡಾಡೋದು ಮತ್ತು ತುಂಬ ಹುಷಾರಿಲ್ದರು ಅವರೆಲ್ಲ ಇಂಥ ಟೈಮಲ್ಲಿ ಓಡಾಡೋದು ಸ್ವಲ್ಪ ರಿಸ್ಕೇ ಆಗುತ್ತೆ. ನನಗಂತೂ ಟೂ ವೀಲರಲ್ಲಿ ಓಡಾಡೋರು ನೋಡಿನೇ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು. ಇಷ್ಟೊಂದು ಮಳೆ ಬರಬೇಕಾದ್ರೆ ಈ ಥರ ನೀರು ನಿಂತಿದ್ದಾಗ ಏನಾದರೂ ಫೋರ್ ವೀಲರ್ ಪಕ್ಕದಲ್ಲಿ ಏನಾದರೂ ಅವ್ರು ಹೋದರೆ ನಿಜವಾಗ್ಲೂ ಬಿದ್ದೇ ಹೋಗ್ತಾರೇನಪ್ಪ, ಅಷ್ಟೊಂದು ಮಳೆ. ಟೂ ವೀಲರಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ ಇಂಥ ಮಳೆ ಒಳಗೆ ಓಡಾಡೋದು ಎಷ್ಟು ಬೆಂಗಳೂರಲ್ಲಿ ರಿಸ್ಕು ಅಂತನ. ಫ್ರೆಂಡ್ ಕ್ಲಾಸಿಂದ ಮಾತ್ರ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ಲು ಒಂಥರ ಎಲ್ಲ ಒಳಗಡೆ ಎಲ್ಲ ಬೂದ್ ಥರ ಆಗ್ಬಿಟ್ಟಿತ್ತು. ಮತ್ತು ನಾನು ಬೇರೆ ಹಿಂದೆ ಕೂತ್ಕೊಂಡಿದ್ರಿಂದ ಫ್ರಂಟಿಂದ ಯಾವ ವಿಡಿಯೋನೂ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ. ಅಲ್ಲಿ ಮುಂದೆ ಕೂತ್ಕೊಂಡಿರೋರ್ಗೇನಾದರೂ ಕರೆಕ್ಟಾಗಿ ಕಾಣಿಸ್ತಿತ್ತು ಏನೋ ಗೊತ್ತಿಲ್ಲ. ಹಿಂದೆ ಕೂತ್ಕೊಂಡಿರೋರ್ಗಂತೂ ಈ ಥರ ಗ್ಲಾಸಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಥರನೇ ಕಾಣಿಸ್ತಾ ಇದ್ದಿದ್ದು. ಮೆಟ್ರೋ ಸ್ಟೇಷನಲ್ಲಂತೂ ಜನ ಪಾಪ ಆಚೆನೇ ಬರ್ತಾ ಇಲ್ಲ, ಎಲ್ಲನ ಅಲ್ಲೇ ಗಾಡಿಗಳು ಬುಕ್ ಮಾಡ್ಕೊಳ್ಳೋದು, ಅಲ್ಲಿಂದ ಹಂಗೆ ಕ್ಯಾಬ್ಗಳನ್ನ ಬುಕ್ ಮಾಡಿಕೊಂಡು ಹೋಗೋದು, ಇದೇ ಥರನೇ ಜನ ಎಲ್ಲ ಮಾಡ್ತಾ ಇದ್ದಿದ್ದು. ಬೆಂಗಳೂರಲ್ಲಿ ತುಂಬ ರಿಸ್ಕ್ ಇದೆ ಮಳೆ ಬರೋ ಟೈಮಲ್ಲೆಲ್ಲ ಹೊರಗಡೆ ಓಡಾಡೋದು. ಪಾಪ ಟೂ ವೀಲರಲ್ಲೆಲ್ಲ ಓಡಾಡೋರು ಎಲ್ಲ ಇದರ ಕೆಳಗಡೆ ಎಲ್ಲ ಬ್ರಿಡ್ಜ್ ಕೆಳಗಡೆ ಎಲ್ಲನ ಗಾಡಿಗಳನ್ನ ಸೈಡ್ಗೆ ಹಾಕ್ಕೊಂಡು ಎಲ್ಲ ಪಾಪ ಅಲ್ಲೇ ನಿಂತ್ಕೊಂಡಿದ್ರು ಮಳೆ ನಿಲ್ಲೋವರೆಗೂ. ನಮ್ಮ ಮುಂದೆ ಬಂದಿದ್ದ ಗಾಡಿಗಳೆಲ್ಲನೂ ಪಾಪ ಎಲ್ಲ ಸೈಡ್ಗೆ ಹಾಕ್ಕೊಂಡು ನಿಂತ್ಬಿಟ್ಟಿದ್ರು. ಪಾಪ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಮಳೆ.
ಬೆಂಗಳೂರಲ್ಲಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ದೇವಸ್ಥಾನಗಳು ಇರ್ತವೆ. ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ. ಬಟ್ ನಾವು ಹೊರಗಡೆ ಓಡಾಡದೆ ನಮಗೆ ಗೊತ್ತಾಗಿರೋದಿಲ್ಲ ಅಷ್ಟೇ. ನಾವು ಲೊಕೇಶನಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನಿಜವಾಗ್ಲೂ ಹೋಗಿ ದೇವಸ್ಥಾನಕ್ಕೆ ಸೇರಿಕೊಂಡ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ನಿಜವಾಗ್ಲೂ ಫ್ರಂಟಲ್ಲಂತೂ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಳಗಡೆ ಹೋದ್ಮೇಲೆ ಮಾತ್ರ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇದು ಎಂಟ್ರೆನ್ಸು. ನಮಗೆ ಜನ ಯಾರೂ ಇರಲಿಲ್ಲ. ಆರಾಮಾಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಫಸ್ಟು ನಮಗೆ ದೇವ್ರು ಸಿಗೋದೆ ಶ್ರೀರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾಮಾತೆದು. ಅದು ದರ್ಶನ ಮುಗಿಸ್ಕೊಂಡು ಇನ್ನು ಅದನ್ನು ಸುತ್ಕೊಂಡು ಬರಬೇಕು. ಸುತ್ಕೊಂಬರ್ಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗು ಈ ಥರ ಎಲ್ಲ ಪೇಂಟಿಂಗ್ ಮಾಡಿರೋದು ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಹೋಗಿದ್ದಾಗ ಹೆಂಗೂ ರೆಸ್ಟ್ ಇರಲಿಲ್ವಲ್ಲ, ಅದರಿಂದ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಯಿತು. ಇವಾಗ ಮುಂಚೆ ಎಲ್ಲ ಯಾವ ಥರ ಇತ್ತೋ ಗೊತ್ತಿಲ್ಲ, ಬಟ್ ನಾವು ಈ ಸಲ ಹೋದಾಗ ನೋಡಿದ್ದು. ನಾನು ಫಸ್ಟ್ ನೋಡಿದ್ದು ಇಲ್ಲೆಲ್ಲ ಫೋಟೋಸ್ ತೆಗಿಯಂಗಿಲ್ಲ, ವಿಡಿಯೋಸ್ ಮಾಡೋಂಗಿಲ್ಲ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ ಒಂದು 2-3 ಕಡೆ. ಅದಕ್ಕೆ ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ. ಮತ್ತು ಇಲ್ಲೇನಾದರೂ ಹರಕೆ ಕಟ್ಟಿ ಏನಾದರೂ ಫೋಟೋಸ್ ಎಲ್ಲ ಕೊಟ್ಟರೆ ಇಲ್ಲಿ ಹಾಕ್ತಾರಂತೆ. ನಾನು ಅದೊಂದು ಕೇಳ್ಕೊಂಡು ಬಂದೆ. ಅಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರನ್ನ ಕೇಳಿದೆ, ಈ ಥರ ಫೋಟೋಸ್ ತಂದು ಕೊಟ್ಟರೆ ಈಸ್ಕೊತೀರಾ ಅಂತ. ನಾವು ದೇವಸ್ಥಾನಕ್ಕೆ ಹರಕೆ ಮಾಡಿರೋರು ಕೊಡ್ತಾರೆ ಅಂತ ಹೇಳಿದ್ರು ಅವರು, ಪೂಜೆ ಮಾಡಿಕೊಡ್ತಾರಲ್ಲ ಅವರು. ಅದಾದಮೇಲೆ ವೆಂಕಟರಮಣ ಸ್ವಾಮಿ ದರ್ಶನ. 3 ಗರ್ಭದ ಗುಡಿನೂ ಸೇಮೇ ಇದ್ದಾವೆ. ಫಸ್ಟು ರಾಮ ಲಕ್ಷ್ಮಣದು ಮತ್ತು ಸೀತಾಮಾತೆದು, ಅದಾದಮೇಲೆ ಈ ವೆಂಕಟರಮಣ ಸ್ವಾಮಿದು, ಅದಾದಮೇಲೆ ಗಾಳಿ ಆಂಜನೇಯ ಸ್ವಾಮಿದು ದರ್ಶನ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಎಲ್ಲೇ ಹೋದ್ರೂ ಗಂಧ ಮಿಸ್ ಮಾಡೋದಿಲ್ಲ, ಹಣೆಗೆ ಇಟ್ಕೊತೀನಿ. ಅಲ್ಲೇ ಗಂಧನೂ ಸಿಗುತ್ತೆ. ಬಟ್ ನಾನು ತುಂಬ ಕಡೆ ಹುಡುಕ್ತಾ ಇದ್ದೆ, ಎಲ್ಲಾದರೂ ಈ ಥರ ಗಂಧ ಸಿಕ್ಕಿದ್ರೆ ಮನೆಗೆ ತೊಗೊಂಡೋಗ್ಬೇಕು, ಪೂಜೆ ಮಾಡಬೇಕಾದ್ರೆ ಎಲ್ಲನ ಹಣೆಗೆ ಇಟ್ಕೊಳಕ್ಕೆ ಚೆನ್ನಾಗಿರುತ್ತಲ್ಲ, ಅದರಿಂದ ಹುಡುಕ್ತಾ ಇದ್ದೆ. ಇಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲೇ ಸಿಗುತ್ತೆ ಅಲ್ಲಿ ತೊಗೊಳ್ಳಿ ಅಂತನ. ಅದಾದಮೇಲೆ ಹೊರಗಡೆ ಬರಬೇಕಾದ್ರೆ ಈ ಥರ ರಾಮ ಲಕ್ಷ್ಮಣ ಸೀತಾಮಾತೆದು ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬಟ್ ನಾವು ಅದನ್ನೆಲ್ಲ ಏನು ಟಚ್ ಮಾಡಿ ನೋಡೋಕೆ ಹೋಗಲಿಲ್ಲ. ಇನ್ನು ಹೊರಗಡೆ ಬರಬೇಕಾದ್ರೆ ಈ ಥರ ಒಂದು ಪಾದ ಒಂದು ಮಾಡಿದ್ದಾರೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನು ಹೊರಡೋಣ ಅಂತ ಬಂದ್ವಿ. ನನ್ನ ಮಗನಿಗೆ ಎಲ್ಲೇ ನೋಡಿದ್ರು ಈ ಗಣೇಶನ ಭಕ್ತ ಇರೋನು, ಅದರಿಂದ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ಮಾತಾಡಿಸ್ತಾ ಇದ್ದ. ಅದೇನೇನು ಮಾತಾಡ್ಸ್ಕೊಂಡು ಇವನಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಇನ್ನು ನಮ್ಮ ಕಾರ್ ಹತ್ರ ಹೋಗೋಣ ಅಂತ ಬರಬೇಕಾದ್ರೆ ಹೊರಗಡೆ ಈ ಥರದೊಂದು ಮೂರ್ತಿ ನೋಡಿದ್ವಿ. ಹೋಗ್ಬೇಕಾದ್ರೆ ಸುಮ್ಮನೆ ದನ ನುಗ್ದಂಗೆ ನುಗ್ಬಿಟ್ವಿ. ಅದಾದಮೇಲೆ ಹೊರಗಡೆ ಬಂದಮೇಲೆ ನೋಡಿದ್ದು ಇದೊಂದು ಸ್ಟ್ಯಾಚ್ಯೂನ ನೋಡಿ ಆಮೇಲೆ ಅಲ್ಲೂ ನಮಸ್ಕಾರ ಮಾಡಿಕೊಂಡು, ಅದಾದಮೇಲೆ ಇನ್ನು ಅದ್ರ ಪಕ್ಕದಲ್ಲಿ ನಾಗರಕಲ್ಲು ಏನೋ ಮಾಡಿದ್ದಾರೆ. ಅದೇನು ಅಂತ ನನಗೆ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಇನ್ನು ಒಳಗಡೆ ಪ್ರಸಾದ ಕೊಟ್ಟಿದ್ರು. ಇವರು ನಮ್ಮ ಮನೆಯವರು ಹೊರಗಡೆ ಗಾಡಿ ಪೂಜೆ ಮಾಡಿಸೋದಕ್ಕೆ ಹೋಗಿದ್ರು. ಅವ್ರಿಗೇನು ಪ್ರಸಾದ ಸಿಕ್ಕಿಲ್ಲ, ನನಗೆ ಸಿಕ್ಕಿದ್ದು. ಆಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಡ್ಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ದೇವಸ್ಥಾನ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತೇಳಿ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಕುತ್ಕೊಂಡು ಹಂಗೆ ವಿಡಿಯೋ ಮಾಡಿಕೊಂಡೆ. ಇನ್ನು ಅಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಕೆ ಹೋಗ್ತೀವಲ್ಲ ಆಂಜನೇಯಂದು, ಅಲ್ಲಿ ತಾಯ್ತ ಕೂಡ ಹಾಕ್ತಾರೆ. ತಾಯ್ತ ಹಾಕ್ಸ್ಕೊಬೋದು. ನಾನು ನೈಟ್ ಹೊತ್ತು ಸ್ವಲ್ಪ ಭಯ ಬೀಳ್ತೀನಿ ಅಂತ ಹೇಳ್ಬಿಟ್ಟು, ನನಗೆ ಅದೇನೋ ಗೊತ್ತಿಲ್ಲ, ಸ್ವಲ್ಪ ನಾಯಿ ಬೊಗಳಿದ್ರು ನಾನು ಭಯ ಬೀಳ್ತಾ ಇರ್ತೀನಿ. ಅದರಿಂದ ನಮ್ಮ ಮನೆಯವ್ರು ನೀನು ಒಂದು ಹಾಕ್ಸ್ಕೊಂಬಿಡು ತಾಯ್ತನ ಅಂತ ಹೇಳ್ಬಿಟ್ಟು ಹೇಳಿ ಹಾಕ್ಸಿದ್ರು. ನಾನು ನನ್ನ ಮಗ ಇಬ್ಬರು ಹಾಕ್ಸ್ಕೊಂಡ್ವಿ. 2 ತಾಯ್ತನ ಎಕ್ಸ್ಟ್ರಾ ತೊಗೊಂಬಂದ್ವಿ ಮನೇಲಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಅಂದರೆ ನಾವು ವಾರ ಎಲ್ಲ ಮಾಡ್ಕೊತೀವಲ್ಲ, ಆ ಟೈಮಲ್ಲಿ ಹಂಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಏನ್ ಮಾಡೋಣಪ್ಪ ಇವಾಗ. ಬಂತು 1-3 ಕಾಲ ಮತ್ತೆ ನೋಡಿ ಇಲ್ಲ ಇಷ್ಟು ದೊಡ್ಡದು ಹೆಂಗೆ ಕಾಣೋದ್ರೊಳಗೆ. ಸುಂದರಪ್ಪ ಕೊಡೋದಾಗ್ತಿರ್ಗ. ನಾವು ಒಂಥರ ತಾಯ್ತ ಹಾಕ್ಸಿದ್ರೆ ಅವನು ಇನ್ನೊಂದು ಥರ ತಾಯ್ತ ಮಾಡ್ಕೊಂಡಿದ್ದಾನೆ. ಕಾರಲ್ಲಿ ಚಿಕ್ಕ ಮೂರ್ತಿಗಳು, ಗಣೇಶ ಮೂರ್ತಿಗಳೆಲ್ಲ ಇಟ್ಟಿರ್ತಾರಲ್ಲ, ಅದನ್ನು ಹಂಗೆ ಡಾಲರ್ ಮಾಡ್ಕೊಂಡು ಹಾಕೊಂಬಿಟ್ಟಿದ್ದ. ಅದಾದಮೇಲೆ ಬರಬೇಕಾದ್ರೆ ನೆಕ್ಸ್ಟ್ ಅಪ್ಪು ಸಮಾಧಿ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅಲ್ಲೇ ಕಾರಲ್ಲೇ ಕೈ ಮುಕ್ಕೊಂಡು ಬಂದ್ವಿ. ಒಳಗಡೆ ಎಲ್ಲ ಏನೂ ಹೋಗಲಿಲ್ಲ, ಆಗಲೇ ಸಂಜೆ ಆಗಿಬಿಟ್ಟಿತ್ತು. ಮತ್ತು ಮಳೆ ಬೇರೆ ಬರ್ತಿತ್ತಲ್ಲ, ಅದರಿಂದ ಒಳಗಡೆ ಏನೂ ಹೋಗಲಿಲ್ಲ. ಹಾಗೆ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ಸಂಜೆ ಟೈಮು ಬೆಂಗಳೂರು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವ, ಅದರಿಂದ
ಸ್ವಲ್ಪ ಹೊರಗಡೆನೇ ನಿಧಾನಕ್ಕೆ ಸುತ್ತಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೊರಟ್ವಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಲೊಕೇಶನ್ನು. ನನಗಂತೂ ಇಂಥ ಟೈಮಲ್ಲಿ ಬೆಂಗಳೂರಲ್ಲಿ ಓಡಾಡೋದಕ್ಕೆ ತುಂಬ ಇಷ್ಟ. ಬಟ್ 2 ವೀಲರಲ್ಲಂತೂ ಅಲ್ಲ, 4 ವೀಲರಲ್ಲೇ ಈ ಥರ ಮಳೆ ಬರಬಾರ್ದು, ಈ ಥರ ಇರಬೇಕು ಲೊಕೇಶನ್. ಆವಾಗ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಸಂಜೆ ಟೈಮು ಅಂದರೆ ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ನೋಡೋದಕ್ಕೂ ತುಂಬ ಸಂಜೆ ಟೈಮು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದರಿಂದ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಂಗಳೂರು ನೋಡೋದಕ್ಕೆ ಏನಕ್ಕೆ ಚೆಂದ ಅಂತಂದರೆ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಜಾಸ್ತಿ ಗಾಡಿಗಳು, ಟ್ರಾಫಿಕ್ಕು, ಇದನ್ನೇ ನೋಡ್ತಾ ಇದ್ರೆ ಹೊರಗಡೆಯಿಂದ ನೋಡೋರಿಗೆ, ಅಂದರೆ ಬೆಂಗಳೂರಿಂದ ಆಚೆ ಇರೋರು ಎಲ್ಲ ನೋಡೋದ್ರೆ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಬಟ್ ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಮತ್ತು ಅಷ್ಟು ಟ್ರಾಫಿಕ್ಕು, ಆ ಜನ, ಇದನ್ನೇ ನೋಡಿ ನೋಡಿ ಒಂಥರ ಹಳ್ಳಿಗಳ ಸೈಡ್ ಹೋದರೆ ಪ್ರಶಾಂತವಾಗಿರುತ್ತೆ, ಮನಸ್ಸು ಒಂಥರ ಸಮಾಧಾನ ಆಗುತ್ತೆ, ಏನು ಟೆನ್ಷನ್ ಇರಲ್ಲ, ಅಷ್ಟು ಆರಾಮಾಗಿ ಕೂಲಾಗಿ ಇದ್ಬಿಟ್ಟು ಬರ್ತಾರೆ 1-2-3 ದಿನ ಅಂತ ಹೋದ್ರೂ. ಬಟ್ ಬೆಂಗಳೂರಿಗೆ ಮತ್ತೆ ಬಂದಾಗ ಮತ್ತೆ ಇಲ್ಲಿಗೆ ಬಂದ್ವೇನಪ್ಪ ಅಂತ ಅನಿಸುತ್ತೆ. ಹೊರಗಡೆಯಿಂದ ನೋಡೋರಿಗೆ ಮಾತ್ರ ಬೆಂಗಳೂರು ಚೆಂದ ಅಷ್ಟೇ, ಇಲ್ಲಿರೋರ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ. ನಮ್ಮ ಮನೆಯವ್ರು ಬೇರೆ ಯಾರಾದರೂ ಫೋನ್ ಕಿತ್ಕೊಂಡು ಹೋಯ್ತಾರೆ, ನೋಡು ನೀನು ಹಿಂಗೆ ವಿಡಿಯೋ ಮಾಡ್ತಾಯಿದ್ರೆ ಅಂತ ಬೇರೆ ಅವ್ರು ಬೇರೆ ಎದುರಿಸ್ತಾಯಿದ್ರು. ಅದರಿಂದ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಹಂಗೆ ಎತ್ತಿಡೋದು ಹಂಗೆ ಮಾಡ್ತಾಯಿದ್ದೆ. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ವ. ನನಗಂತೂ ಬೆಂಗಳೂರು ಸ್ಟಾರ್ಟಿಂಗ್ ಬಂದಾಗ ಇವೆಲ್ಲ ಒಂಥರ ಕಣ್ಣು ತಂಪು ಅನ್ಸೋದು ನೋಡಿ. ಈ ಬಿಲ್ಡಿಂಗ್ಗಳನ್ನೆಲ್ಲ ನೋಡಿ ನೋಡಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸಂಜೆ ಟೈಮು. ಸ್ವಲ್ಪ ಇಲ್ಲಿ ನಮ್ಮ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಇದೆ, ಸ್ವಲ್ಪ ಸೌಂಡ್ ಎಲ್ಲ ಜಾಸ್ತಿ ಇದೆ, ಯಾರು ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ನಾವು ಹೋಗ್ತಾ ಹೋಗ್ತಾ ಸಂಜೆನೇ ಆಗೋಯ್ತು. ಇನ್ನು ಸಂಜೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನ್ ವೆಜ್ ಎಲ್ಲ ಏನೂ ತಿನ್ನಂಗಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ವೆಜ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಮ್ಮ ಮನೆಯವರು ಅದು ಯಾವುದೋ ಒಂದು ಮಾಲ್ಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ನಾನು ಏನು ಬೇಡ ಮನೆಗೆ ಹೋಗ್ಬಿಡೋಣ ಅಂತ ಅಂತಿದ್ದೆ. ನನಗೆ ಸ್ವಲ್ಪ ಹೊಟ್ಟೆ ಎಲ್ಲ ಮಳ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ಲ, ಅದರಿಂದನ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸೇ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಯಾವುದೋ ಒಂದು ಅಫಿಷಿಯಲ್ ಏರಿಯಾ ಅಂತೆ, ಬಟ್ ನನಗಂತೂ ಬೆಂಗಳೂರು ನಿಜವಾಗ್ಲೂ ಗೊತ್ತಿಲ್ಲ ಪೂರ್ತಿಯಾಗಿ, ಯಾವುದೋ ಅಲ್ಲೊಂದು ಇಲ್ಲೊಂದು ಏರಿಯಾಗಳು ಗೊತ್ತು ಅಷ್ಟೇ. ಅದರಿಂದ ಕರ್ಕೊಂಡೋಗಿದ್ರು. ತುಂಬ ಅಫಿಷಿಯಲ್ ಏರಿಯಾ ಆದ್ರೂ ತುಂಬ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಾಟ್ಸ್ ಥರ ಇಟ್ಕೊಂಡಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಚಾಟ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದು. ಸ್ವಲ್ಪ ಪ್ರೈಸು ಜಾಸ್ತಿ ಇತ್ತು. ನಾವು ತೊಗೊಂಡಿದ್ದು ಇದಕ್ಕೆ ಬಿಲ್ಗೆ ಏನಿಲ್ಲ ಅಂದ್ರೊಂದು 2 ಬಿರಿಯಾನಿ ಬರ್ತಿದ್ದು. ಅಷ್ಟೊಂದು ರೇಟ್ ಸ್ವಲ್ಪ ಜಾಸ್ತಿ ಇತ್ತು. ನಾನು ನನ್ನ ಮಗ ಮಸಾಲೆ ತೊಗೊಂಡಿದ್ವಿ. ನಮ್ಮ ಮನೆಯವರು ಮತ್ತು ನಮ್ಮ ಡ್ರೈವರ್ ಅಣ್ಣ ಇಬ್ಬರು ಚುರುಮುರಿ ತೊಗೊಂಡಿದ್ರು. ನಿಜವಾಗ್ಲೂ ಚುರುಮುರಿ ಅಂತೂ ಸಕ್ಕತ್ತಾಗಿತ್ತು. ಮತ್ತು ನಮ್ಮ ಡ್ರೈವರ್ ಅಣ್ಣ ಅದೇನೋ ಅಲ್ಲೇನೋ ಸ್ಪೆಷಲ್ಲು ಅಂತ ಹೇಳ್ಬಿಟ್ಟು ಮಟ್ಕ ಪಾನಿ ಥರ ಅದರೊಳಗೆ ಎಲ್ಲ ಪಾನಿ ಎಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ, ಆ ಥರದ್ದೊಂದು ತೊಗೊಂಬಂದಿದ್ರು. ಅದೊಂದು ತುಂಬ ಚೆನ್ನಾಗಿತ್ತು. ಅದೆಲ್ಲ ತಿಂದ್ಕೊಂಡು ಇನ್ನು ಮನೆ ಕಡೆ ಹೊರಟ್ವಿ. ನನ್ನ ಮಗ ತಿನ್ನೋವರೆಗೂ ನನ್ನ ಜೊತೆ ಚಾಟ್ಸ್ ಎಲ್ಲ ತಿನ್ಕೊಂಡ, ನನಗೂ ತಂದಿದ್ದೆಲ್ಲ ಸೇರಿಸ್ಕೊಂಡು, ಅದಾದಮೇಲೆ ತಿಂದಾದ್ಮೇಲೆ ಹೋಗಿ ಅವ್ರ ಅಪ್ಪನ ಜೊತೆ ಹೋಗಿ ಸೇರಿಕೊಂಡ. ಅಲ್ಲಿ ಸೇರಿಕೊಂಡು ನನಗೇ ರೋಪ್ ಹಾಕೋಂಗೆಲ್ಲ ಮಾಡ್ತಾಯಿದ್ದ. ಇನ್ನು ಮನೆಗೆ ಹೊರಟ್ವಿ. ತುಂಬ ಆಗಲೇ ಲೇಟ್ ಆಗ್ತಾಯಿತ್ತು. ಇನ್ನು ನಾನು ಹೋಗಿ ಅಡುಗೆ ಎಲ್ಲ ಏನು ಮಾಡಲಿಲ್ಲ. ಸಾಂಬಾರಿತ್ತು ಮಧ್ಯಾಹ್ನ ಮಾಡಿದ್ದು, ಅದಕ್ಕೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ರೈಸ್ ಮಾಡಿಕೊಟ್ಟು, ನನಗೆ ಅಷ್ಟಿರಲಿಲ್ಲ, ಚಾಟ್ಸ್ ಎಲ್ಲ ತಿನ್ಕೊಂಬಂದಿದ್ವಲ್ಲ, ಅದಕ್ಕೆ ಏನೂ ತಿನ್ನೋಕೆ ಹೋಗಲಿಲ್ಲ, ಹಾಗೆ ಮಲ್ಕೊಂಡೆ. ಅವ್ರು ಸ್ವಲ್ಪ ರೈಸ್ ತಿಂದ್ಬಿಟ್ಟು
ಮಲ್ಕೊಂಡ್ರು. ವ್ಲಾಗು ಇಷ್ಟೇ, ದೇವಸ್ಥಾನಕ್ಕೆಲ್ಲ ಹೋಗಿತ್ತು. ನನಗಂತೂ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಏನೇ ಪ್ರೆಷರ್ ಇದ್ದರೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಪಾಸಿಟಿವ್ ಮೈಂಡ್ ಇರುತ್ತೆ. ಆ ಥರ ನನಗೆ ಒಂಥರ ಸಮಾಧಾನ ಆಯಿತು ಹೋಗಿ ಬಂದಿತ್ತಲ್ಲ. ತಾಯಿ ತಾರಿಸ್ಕೊಂಬಂದಿತ್ತು. ಇನ್ನು ತುಂಬ ಇಷ್ಟ ಆಯಿತು ನನಗೆ. ಸೊ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಸಬ್ಸ್ಕ್ರೈಬ್ ಆಗಿರೋರ್ಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್. ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ಟೇಕ್